ಯು ಕಾಂಟ್ ರನ್ ಅವೇ ಮಹೇಶ್ ಜಿ. ರಾಜ್ಯದ ಬಿಜೆಪಿ ಘಟಕ ಫೇಲ್ಯೂರ್ ಎಲ್ಲ ಆಗ್ತಿದೆ ಗೊತ್ತಾ? ನೀವು ಇಶ್ಯೂ ಇರೋದು ಕರ್ನಾಟಕದಲ್ಲಿ, ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಹತ್ರ ಹೋಗ್ತಿದ್ದೀರಾ. ಕೇಳಿಸ್ಕೊಳ್ಬೇಕು ಪೂರ್ತಿ. ಕೇವಲ ಆರೋಪ ಮಾಡೋದು, ಅಹೋರಾತ್ರಿ ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸರ್. ಸಾಕ್ಷಿ ಇದೆಯಾ? ಲೋಕಾಯುಕ್ತದ ಬಾಗಿಲು ನಿಮ್ ಪಕ್ಷಕ್ಕೂ ಓಪನ್ ಇದೆ, ರಾಜ್ಯಪಾಲರ ಕಚೇರಿ ನಿಮ್ ಪಕ್ಷಕ್ಕೂ ಓಪನ್ ಇದೆ, ರಾಷ್ಟ್ರಪತಿಗಳ ನೀವು ಮಾಡ್ತಿಲ್ಲ. ನಿಮಗೆ ಬೇಕಾದ ಕೇವಲ ಪಬ್ಲಿಸಿಟಿ. ಪಕ್ಷವಾಗಿ ಬಿಜೆಪಿ ಬಹಳ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ತಾವು. ಪದೇ ಪದೇ ಕರ್ನಾಟಕದ ಒಳಗಡೆ ಯಾಕೆ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿದ್ದು? ಇಡೀ ಕಾಂಗ್ರೆಸ್ ಇರ್ತಕ್ಕಂತ ಒಂದು ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಇಡೀ ಯಾಕೆ ಕರ್ನಾಟಕ ಲೂಟಿ ನಡೀತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಲೂಟಿ ನಡೀತಾ ಇದೆ ಅಂತ ಮಾತಾಡ್ಬೇಡ್ರೆ. ಯಾವ ರಾಜ್ಯದ ಚುನಾವಣೆಗೆ ಹಣ ಹೋಗ್ತಿದೆ? ನಟರಾಜ್ ಗೌಡ್ರೆ ಇಬ್ರದ್ದು ವಾಯ್ಸ್ ಮ್ಯೂಟ್ ಮಾಡಿ. ನಟರಾಜ್ ಗೌಡ್ರೆ ಯು ಆರ್ ಹೆಲ್ಪಿಂಗ್ ಹಿಮ್. ಇವ್ರ ಹತ್ರ ಸಾಕ್ಷ್ಯ ಇಲ್ಲ, ಅದನ್ನ ನೀವು ತಗ್ಲಾಕೊಳಕ್ ಬಿಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ಬಿಜೆಪಿ ಹತ್ರ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಬಿಜೆಪಿ ಹತ್ರ ನಿಜವಾಗ್ಲೂ ಭ್ರಷ್ಟಾಚಾರದ, ಬಿಜೆಪಿ ಹತ್ರ ನಿಜವಾಗ್ಲೂ, ನೀವು ನನ್ನನ್ನು ಕೇಳಿಸ್ಕೊಳ್ಳಿ ಮಹೇಶ್ ಜಿ, ಬಿಜೆಪಿ ಹತ್ರ ನಿಜವಾಗ್ಲೂ ಸಾಕ್ಷ್ಯ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಭಜನೆ ಯಾಕೆ, ನೀವೇ ಹೇಳಿ, ಭಜನೆ ಯಾಕೆ ಮಾಡ್ತಿದ್ದೀರಿ? ಕೊಡಿ, ಎಟಿಎಂ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕರ್ನಾಟಕವನ್ನ ಕೊಡಿ ಸಾಕ್ಷ್ಯವನ್ನ ಹೇಳಿ. ನೋಡಮ್ಮ, ವಾಲ್ಮೀಕಿ ನಿಗಮದಲ್ಲಿ ನಡೀತು, ಸಾಕ್ಷಿ ತೆಗೆದುಕೊಂಡ್ವಿ, ರಸ್ತೆಯಲ್ಲಿ ಹೋರಾಟ ಮಾಡಿದ್ವಿ, ಗವರ್ನರ್ಗೆ ಹೋದ್ವಿ, ಎಲ್ಲಾ ಹಂತದ ಹೋರಾಟ ಮಾಡಿದ್ರ ಫಲವಾಗಿ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡ್ರು. ನಾಗೇಂದ್ರ ಅವರು ರಾಜೀನಾಮೆ ಈ ಪ್ರಕರಣದಲ್ಲೂ ಒಳಗಡೆನೂ ಕೂಡ ಅವರ ರಾಜೀನಾಮೆ ತಗೊಳ್ಳೋ ತನಕ ಜನತಾ ನ್ಯಾಯಾಲಯದಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಹೋಗೋರಿದ್ವಿ. ನಾನು ಯಾಕೆ ಈ ಪ್ರಶ್ನೆ ಹೇಳಿದೆ ಅಂತಂದ್ರೆ, ಪಾಪ ನಿರಪರಾಧಿಗಳು ಕಾಂಗ್ರೆಸ್ನವರು, ಪಾಪ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಆಡಳಿತ ಮಾಡಬೇಕು ಅಂತಿದ್ರು ಗೊತ್ತಾ? ಆದ್ರೆ ಅವ್ರಿಗೆ ಮಾಡಕ್ಕೆ ಬಿಡ್ತಾ ಇದ್ರಿ. ಪಾಪ ಅವ್ರಿಗೆ ಏನ್ ಗೊತ್ತಾ, ಏನ್ ಮಾಡ್ತಿದ್ರು ಗೊತ್ತಾ? ಅವ್ರು ಹೈಕಮಾಂಡ್ ಅವರು ನಮ್ಗೆ ಕೇರಳಕ್ಕೆ ದುಡ್ಡು ಕೊಡಿ, ನಮ್ಗೆ ತೆಲಂಗಾಣಕ್ಕೆ ದುಡ್ಡು ಕೊಡಿ, ಬೇರೆ ರಾಜ್ಯಕ್ಕೆ ದುಡ್ಡು ಕೊಡಿ ಅಂದಾಗ ಇವರು ನಮ್ಮ ರಾಜ್ಯದ ಜನರು ಪಿಕ್ ಪಾಕೆಟ್ಗೆ ಹೋಗ್ತಿದ್ದಾರೆ. ಇವ್ರಿಗೇನ್ ವಿಧಿ ಇಲ್ಲ. ಇವ್ರಿಗೇನ್ ಮಾಡ್ತಿದ್ದಾರೆ? ಇಮಿಡಿಯೇಟ್ ದುಡ್ಡು ಬೇಕು. ನಾ ಒಂದ್ ಮಾತು ಹೇಳ್ತೀನಿ ಕೇಳಿ, ಇದೊಂದೇ ಹಗರಣ ಅಲ್ರಿ. 5,000 ಕೋಟಿ ರೂಪಾಯಿ ಏನು ಹೆಣ್ಮಕ್ಳಿಗೆ 3 ತಿಂಗಳಿಂದ ಹಾಕಿಲ್ಲ ಅಲ್ವಾ? ಅದೆಲ್ಲಿ ಗೊತ್ತಾ? 5,000 ನಿಮ್ಗೊಂದು 5,000 ಕೋಟಿ ರೂಪಾಯಿ ಎಲ್ಲಿಗೋಗಿದೆ ಗೊತ್ತಾ? ಜಮೀರ್ ಅಹಮದ್, ಮಹಾದೇವಪ್ಪ 3 ಮಂತ್ರಿಗಳು ಕೊಟ್ಬಿಟ್ಟು ಅವಾಲಾದ ಒಳಗಡೆ 20% ಕೊಟ್ಬಿಟ್ಟು 5,000 ಕೋಟಿ ರೂಪಾಯಿನ ಕೊಡ್ತೀವ್ರೆ, ಸಾಕ್ಷಿ ಕೊಡ್ತೀವಿ. ಇವತ್ತು ನಿಮ್ ಚಾನೆಲ್ ಸಾಕ್ಷಿ ಅಲ್ವಾ? ನಿಮ್ ಚಾನೆಲ್ ವ್ಯಾಲ್ಯೂ ಬಿಜೆಪಿ ಸಾಕ್ಷಿ ಸಾವಿರಾರು ಜನ ಅಮಾಯಕ ಕನ್ನಡಿಗರ ಸಾವಿಗೆ ಕಾರಣ ಸಾವಿರ ಕೋಟಿ ಆರೋಪ ಇರೋದು ಕೇವಲ ಗಾಳಿ ಸುದ್ದಿ ಅಷ್ಟೇನೆ. ಬಿಜೆಪಿಯವರು ವೃತ ಆರೋಪ ಮಾಡ್ತಾ ಇದ್ದಾರೆ. ಸಾಕ್ಷಿ ಕೇಳ್ತಿರೋದು ನಾನಲ್ಲ, ಸಚಿವ ತಿಮ್ಮಾಪುರಿ ಅವರು ಸಾಕ್ಷಿ ಕೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆಡಿಯೋ ಇದನ್ನ ಸಾಕ್ಷಿಯಾಗಿ ಈ ದೇಶದಲ್ಲಿ 113 ಪ್ರಕರಣದಲ್ಲಿ ಅದನ್ನ ಕಾಗ್ನೈಸೆನ್ಸ್ ಆಗಿ ತಗೊಂಡಿದ್ದಾರೆ. ಯಾವ್ದು ಹೇಳಿ? ಕಂಟಿನ್ಯೂ ಮಾಡಿ. ವಿಡಿಯೋ ಸಾಕ್ಷಿ ತಗೋಬಹುದು. ಈ ಆಡಿಯೋ ಬಂದಿದೆ, ನಾನ್ ಸಚಿವರಿಗೂ ದುಡ್ಡು ಕೊಡಬೇಕು ಅಂತ ಹೋಗಿದ್ದೆ, ಎಷ್ಟು ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪುನೀತ್ ಕುಮಾರ್ ಅಂತ ಚಂದಾಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನನ್ನ ತಾಯಿದು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ, ಅಬಕಾರಿ ಸಚಿವರಿಗೆ ಬರೆದಿದ್ದಾರೆ. 6 ತಿಂಗಳಾಯ್ತು, ಅಬಕಾರಿ ಇಲಾಖೆಯಿಂದ ಒಂದು ಉತ್ತರ ಬಂದಿಲ್ಲ. ನನ್ನ ತಾಯಿಗೆ ಫೋರ್ಜರಿ ಆಗಿದೆ ಅಂದ್ರೆ ಕಾಂಗ್ರೆಸ್ ಅವರು ಎಷ್ಟು ಉಡಾಫಿಯಾಗಿ ಅದೊಂದು ಪಿಟಿ ಕೇಸ್ ಅಂತ ಹೇಳ್ತಾರೆ. ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನೋಡಿ, ಎಲ್ಲಾ ಪಕ್ಷದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಅಲ್ಲಿ ಇಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಅಂದಾಗ ನೀವು ಮಾಡಿಲ್ವಾ ನಾವು ತಿನ್ನಕ್ ಬಿಡಿ ಅಂತ ಹೋಗಬಾರ್ದು. ಯಾವತ್ತು ನೀವು ಜನಸೇವೆಗೆ ಬಂದಿದ್ರೆ ನಿಮ್ಗೆ 139 ಸ್ಥಾನ ಕೊಟ್ಟಿರೋದು, ನೀವು ಭ್ರಷ್ಟಾಚಾರ ಇಲ್ಲದೆ ಅತ್ಯದ್ಭುತವಾದಂತ ಆಡಳಿತ ಕೊಡಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅಂತ ಕೇಳಿರೋದು. ಪ್ರತಿಯೊಂದು ಇಲಾಖೆನಲ್ಲೂ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದ್ರೆ 800 ಚಿಲ್ಲರೆ ದಿನ ಆಯ್ತು ಸ್ಮಿತಾ ಅವರೇ, ಒಂದು ದಿನನೂ ಭ್ರಷ್ಟಾಚಾರ ಬಿಟ್ಟು ಬೇರೆದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಅವ್ರು ಕೊಟ್ಟಿರೋ ಕೊಡುಗೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕೆ? ಅದು ಯಾವುದೂ ಇಲ್ಲ.
ಶೂನ್ಯವಾಗಿದೆ. ಇವತ್ತು ಪುನೀತ್ ಕೇಳಿದ್ರೆ ಪಿಟಿ ಕೇಸ್ ಅಂತ ಹೇಳ್ತಿದ್ದೀರಾ. ಅಶ್ವಿನ್ ಅವರೇ ಇಂಟರಪ್ಟ್ ಮಾಡ್ತಿದ್ದೀನಿ, ಇರಿ ಹೇಳಿರಂತೆ ಮಹೇಶ್, ಅದು ಇಂಪಾರ್ಟೆಂಟ್ ನೀವು ಅಲ್ಲ, ಹೇಳಿರಂತೆ. ಬಹಳ ಇಂಪಾರ್ಟೆಂಟ್. ಸನ್ನದುದಾರರು ನನಗೊಂದು ಈಗ ಈ ಕಾರ್ಯಕ್ರಮ ನೋಡ್ತಾ ಹೇಳಿದ್ದಾರೆ ನೋಡಿ ಸರ್, ನನ್ನ ಅಂಗಡಿಗೆ ಪ್ರತಿ ತಿಂಗಳು ಎಕ್ಸೈಸ್ ಡಿಸಿ 4100 ರೂಪಾಯಿ, ಸಬ್ ಡಿವಿಷನ್ 2100 ರೂಪಾಯಿ, ರೇಂಜ್ ರುಪೀಸ್ 3400 ರೂಪಾಯಿ, ಪೊಲೀಸ್ ಸ್ಟೇಷನ್ಗೆ 11,000 ರೂಪಾಯಿ, ಇದಿಷ್ಟು ಒಂದು ಅಂಗಡಿಗೆ ಮಾಮೂಲಿ ಕೊಡಬೇಕು ಸರ್. ಅಧಿಕಾರಿಗಳು ತಪ್ಪು ಸರ್, ಮಿನಿಸ್ಟರ್ ಇಲ್ಲಿ ಕೇಳಿ ಕರೆಕ್ಟ್ ಮಹೇಶ್, ಅಧಿಕಾರಿಗಳು ಅಬಕಾರಿ ಇಲಾಖೆ ಸಚಿವರು ಏನ್ ಮಾಡ್ತಾರೆ? ನಿಮ್ಮಿಬ್ರು ಜಗಳ ಮುಗಿದ್ರೆ ಅಶ್ವಿನ್ ಅವ್ರ ಮಾತ್ರ ಸ್ಕ್ರೀನ್ ಅಲ್ಲಿ. ಥ್ಯಾಂಕ್ ಯು ಅಶ್ವಿನ್ ಅವರೇ, ನೀವ್ ಹೇಳ್ತಾ ಇದ್ರಿ ಭ್ರಷ್ಟಾಚಾರ ಇತ್ಯಾದಿ ಇತ್ಯಾದಿ. ಐ ಆಮ್ ರಿಯಲಿ ಸಾರಿ, ನಿಮಗೆ ಮರ್ತೋಗಿರ್ಬೋದು, ಈ ಸರ್ಕಾರ ರಚನೆಯಾಗಿ ಪ್ರಾರಂಭಿಕ ಹಂತದಲ್ಲೇನೆ ಬೇರೆ ಇಲಾಖೆ ಇರಬಹುದು ಸರ್, ಇದೇ ಭ್ರಷ್ಟಾಚಾರದ ಆರೋಪವನ್ನ ಪೆನ್ ಡ್ರೈವ್ ತೋರಿಸ್ಬಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ್ರು. ಬರ್ಲೇ ಇಲ್ಲ ಇಲ್ಲಿವರೆಗೂ ಪೆನ್ ಡ್ರೈವ್ ಆಚೆ. ನೋಡಿ, ಕೆಲವು ಟೈಮ್ ನೀವು ಹೇಳಿದ್ರಿ, ಈಗ ಆರೋಪಗಳು ಬರುತ್ತೆ, ಸಾಕ್ಷ್ಯಗಳು ಬೇಕು ಅಂತ. ನೋಡಿ, ಇವತ್ತು ಸದನ ಒಳಗಡೆ ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ವಿರೋಧಿಸ್ತಿದ್ದಾರೆ, ಧರಣಿ ನಡೆಸ್ತಿದ್ದಾರೆ. ಅರ್ಥ ಏನಂದ್ರೆ ರಾಜ್ಯಕ್ಕೆ ಜನಸಾಮಾನ್ಯರಿಗೂ ಗೊತ್ತಾಗಬೇಕು, ನಾವು ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಿದ್ದೀವಿ ಅನ್ನೋ ವಿಚಾರಕ್ಕೆ ಅಲ್ಲಿ ಸದನದ ಒಳಗಡೆ ಅವರು ಧರಣಿ ಮಾಡ್ತಿದ್ದಾರೆ. ಹಾಗಂತ ಈಗ ನೋಡಿ, ಕಾಂಗ್ರೆಸ್ ಅವರು ವೋಟ್ ಚೋರಿ ಅಂತ ಬಂದಾಗ ದೊಡ್ಡ ಸಮಾವೇಶ ಮಾಡಿದ್ರು. ಅವ್ರು ಟೆಕ್ನಿಕಲಿ ಹೋಗ್ಲೇ ಇಲ್ಲ, ಪಕ್ಕದಲ್ಲಿ 100 ಮೀಟರ್ ಇದೆ ಅಂತ ಮಾತನಾಡಿದ್ರು ಸರ್. ಹೇಳಿ ಹೇಳ್ತೀನಿ, 100 ಮೀಟರ್ ಚುನಾವಣಾ ಕಮಿಷನ್ ಆಯೋಗ ಇರೋದು, ಅಲ್ಲಿ ಹೋಗ್ಲೇ ಇಲ್ಲ, ಅವ್ರು ಯಾರು ಹೋಗ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವಾಲ್ಮೀಕಿ ಹಗರಣ ನಾನು ಹೇಳ್ತಿದ್ದೀನಿ. ನಮ್ಮ ಜೊತೆ ಸಿಮೆಂಟ್ ಮಂಜು ಅವರಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ, ಕ್ಷಮೆ ಇರಲಿ, ನೇರ ಸಂಪರ್ಕದಲ್ಲಿ ಸಿಮೆಂಟ್ ಮಂಜು ಸರ್ ಇದ್ದಾರೆ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಸಾಕ್ಷಿ ಇಲ್ಲ, ಹೆಸರಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಇದು ಸಚಿವರ ಮಾತು. ಅಹೋರಾತ್ರಿ ಪ್ರತಿಭಟನೆನಾದ್ರೂ ಮಾಡ್ಕೊಳ್ಳಿ, ಅಧಿಕಾರಿಗಳನ್ನ ಅಮಾನತಾದ್ರೂ ಮಾಡಿ, ಆದ್ರೆ ಸಚಿವರ ಸವಾಸಕ್ಕೆ ಬರಬೇಡಿ ಅನ್ನೋ ರೀತಿಯಲ್ಲಿದೆ ಸರ್ಕಾರದ ಧೋರಣೆ. ಕೇಳ್ತದೆ ಮೇಡಮ್. ಡಿಲೇ ಇದೆ, ಕೇಳಿದೆ ವಾಪಸ್ ಉತ್ತರ ಕೊಡ್ತೀನಿ. ಮೇಡಮ್, ಸರ್ಕಾರದ ಧೋರಣೆಯನ್ನ ಖಂಡಿಸ್ತೀನಿ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಮರ್ಯಾದೆ ಅನ್ನೋದಿದ್ದಿದ್ರೆ ಮೊದಲು ರಾಜೀನಾಮೆಯನ್ನ ಕೊಟ್ಟು ದೋಷ ಮುಕ್ತನಾದ ಮೇಲೆ ಅವರು ಎನ್ಕ್ವೈರಿನ ಎದುರಿಸಿ ದೋಷ ಮುಕ್ತರಾದ್ಮೇಲೆ ಅವ್ರು ಮತ್ತೆ ಬೇಕಾದ್ರೆ ಮಂತ್ರಿ ಪದವಿನ ತಗೋಬಹುದಾಗಿತ್ತು. ನಿನ್ನೆ ಆರ್.ಬಿ. ತಿಮ್ಮಾಪುರ ಮಂತ್ರಿಗಳು ವಿಧಾನಸಭೆಯಲ್ಲಿ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ಅವ್ರ ಕಾಲದಲ್ಲಿ ಆಗಿಲ್ವಾ, ಈ ರೀತಿ ಉತ್ತರಗಳನ್ನ ಕೊಡ್ತಾರೆ. ಅಂದ್ರೆ ಅವ್ರ ಮಾತಿನ ಅರ್ಥ ಹೇಗಿದೆ ಅಂತ ಹೇಳಿದ್ರೆ, ಬೇರೆಯವರು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ, ನಾನೂ ಮಾಡ್ತಾ ಇದ್ದೀನಿ ಭ್ರಷ್ಟಾಚಾರನ ಅಂತೇಳಿ ಅವರು ಮಾತಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ. ಈಗ ಹಿಂದೆನೂ ಕೂಡ ನಮ್ಮ ಸರ್ಕಾರದಲ್ಲಿ ಈಶ್ವರಪ್ಪರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆನೆ ಕೊಟ್ಟು ಹೊರಗಡೆ ಬಂದಿದ್ದಾರೆ. ಹಿಂದೆನೂ ಕೂಡ ಹಲವಾರು ಬಾರಿ ವಿಡಿಯೋ ಪ್ರಕರಣ ಇರ್ಬೋದು, ಬೇರೆ ಬೇರೆದಾದಂತಹ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಸಚಿವರು ರಾಜೀನಾಮೆನ ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಒಬ್ಬರು ಅಧಿಕಾರಿದು ವಾಯ್ಸ್ ರೆಕಾರ್ಡ್ ಅಷ್ಟು ಕ್ಲಿಯರ್ ಆಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. 1,000 ಕೋಟಿ ಹಗರಣ ನಡೆದಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರು ಸರಿಯಾಗಿದ್ರೆ ರಾಜೀನಾಮೆನ ಕೊಟ್ಟು ಎನ್ಕ್ವೈರಿ ಎದುರಿಸಿ ಮತ್ತೆ ದೋಷ ಮುಕ್ತಾಗಿ ಬರ್ಬೋದಲ್ಲ. ಉದ್ದೇಶ ಏನು ಅಂತ ಹೇಳಿದ್ರೆ, ಪಂಚರಾಜ್ಯಗಳ ಚುನಾವಣೆಗೆ ಕರ್ನಾಟಕದ ಹಣವನ್ನು ಕಳಿಸಿ ನಮ್ಮ ದೇಶದ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಏನ್ ಸೋರ್ಸ್ ಇದೆ ತಗೊಂಡೋಗಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ.